ಬೆಳಗಾವಿ ಜಿಲ್ಲೆ ಆರನೇ ತಾರೀಕು ನಾಸಿಕ್ ಎಲ್ಲ ಉತ್ಸಾದಿಗಳವರು ಮಾಹಿತಿ 16ನೇ ತಾರೀಕು ನಮ್ಮ ಗಮನಕ್ಕೆ ಬರ್ತದೆ. ಅದರಲ್ಲಿ ಖಾನಾಪುರ ಸ್ಟೇಷನ್ ಕಡೆ ಚೋರ್ಲೆಘಾಟು ವ್ಯಾಪ್ತಿಯಲ್ಲಿ ಒಂದು ರಾಬರಿ ಆಗಿದೆ. ಅದರಲ್ಲಿ ಒಂದು 400 ಕೋಟಿ ರೂಪಾಯಿ ಆಗಿರಬಹುದು ಅಂದ್ರೆ ಒಂದು ಮಾಹಿತಿ ಬಂತು. ಸೊ ಇದು ಹಿನ್ನೆಲೆ ಏನಂದ್ರೆ ಇದರಲ್ಲಿ ಲೆಟರಲ್ಲಿ ಬಂದಿರುವುದು ಒಂದು ಕಿವಿ ಮಾತಲ್ಲಿ ಬಂದಿರೋ ಒಂದು ಮಾಹಿತಿಯಲ್ಲಿ ಸಂದೀಪ್ ದತ್ತ ಪಾಟೀಲ್ ಎಂಬುವರನ್ನು ಅಕ್ಟೋಬರ್ 22ನೇ ತಾರೀಕು 2025 ಸುಮಾರು 3 ತಿಂಗಳ ಹಿಂದೆ ಒಬ್ಬನನ್ನು ಕಿಡ್ನಾಪ್ ಮಾಡಿರ್ತಾರೆ. ಕಿಡ್ನಾಪ್ ಮಾಡಿರೋರು ಯಾರು ಮಾಡ್ತಾರೆ ಅಂದ್ರೆ ವಿಶಾಲ್ ನಾಯ್ಡು ಎಂಬವನು ಕಿಡ್ನಾಪ್ ಮಾಡ್ತಾನೆ. ಇವನು ವಿರಾಟ್ ಗಾಂಧಿ ಎಂಬರ ಸೂಚನೆ ಮೇರೆಗೆ ವಿಶಾಲ್ ನಾಯ್ಡು ಗೋಟಿ ಏರಿಯಾಕ್ಕೆ ನೀವು ಬನ್ನಿ ಅಂದ್ರೆ ಸಂದೀಪ್ ದತ್ತ ಪಾಟೀಲನ್ನು ಕರೀತಾನೆ. ಈ ಸಂದೀಪ್ ದತ್ತ ಪಾಟೀಲ್ ಗೋಟಿ ಏರಿಯಾಕ್ಕೆ ಹೋಗುವ ಸಂದರ್ಭದಲ್ಲಿ ಅಲ್ಲಿ ವಿಶಾಲ್ ನಾಯ್ಡು ಮತ್ತು ಅವನ ಜೊತೆಗೆ ಇದ್ದ ಕೆಲವೊಬ್ಬರು ಇವನನ್ನು ಒಂದು ಫಾರ್ಚುನರ್ ಗಾಡಿಯಲ್ಲಿ ಕಿಡ್ನಾಪ್ ಮಾಡಿಬಿಟ್ಟು ಅಲ್ಲಿನೇ ಒಂದು ಹೊಡೆಯುತ್ತಾರೆ. ಹೊಡೆದುಬಿಟ್ಟು ನಮ್ಮಲ್ಲಿ ಸುಮಾರು ಒಂದು ಅಕ್ಟೋಬರ್ 16ನೇ ತಾರೀಕು 2025 ಒಂದು 400 ಕೋಟಿ ರಾಬರಿ ಆಗಿದೆ. ಅದರಲ್ಲಿ ನೀವು ಕೂಡ ಭಾಗಿಯಾಗಿದ್ದಾರೆ ಅಂದ್ರೆ ನಮಗೆ ಡೌಟ್ ಇದೆ, ನೀವೇ ಮಾಡಿದಿರ ಅಂದ್ರೆ ಹೇಳಿ ಹೊಡೆಯುತ್ತಾರೆ. ಹೊಡೆದಾದ ಮೇಲೆ ಅವನನ್ನು ಬಿಡ್ತಾರೆ. ಸ್ವಲ್ಪ ಟೈಮ್ ಆದ್ಮೇಲೆ ಅವನನ್ನು ಮನೆ ಸುತ್ತಮುತ್ತ ಹೋಗಿ ಫಾಲೋ ಅಪ್ ಮಾಡ್ತಾರೆ. ಸೊ ಅದು ಮುಗಿದ ನಂತರ ಅವನಿಗೆ ಮತ್ತೆ ಕಾಲ್ ಮಾಡಿ ಇರ್ತಾರೆ. ಮತ್ತೆ ಕಾಲ್ ಮಾಡಿ ನಮಗೆ ಅದು ಸಿಕ್ಕಿರುತ್ತದೆ ಅಂದ್ರೆ ಹೇಳಿ ಮಾಹಿತಿ ಹೇಳಿರ್ತಾರೆ. ಸೊ ಇದರಲ್ಲಿ ಇವನ್ ಕಡೆ ನಮಗೆ ಲೆಟರ್ ಬರೆದಿರೋದಲ್ಲಿ ಈ ಲೆಟ್ರಲ್ಲಿ ಏನಿದೆ ಅಂದ್ರೆ ಈ ಕಿಡ್ನಾಪಕ್ಕೆ ಕಾರಣ ಇವನು ಒಂದು 400 ಕೋಟಿ ರೂಪಾಯಿ ರಾಬರಿ ಮಾಡಿರೋದಲ್ಲಿ ಭಾಗಿಯಾಗಿರೋದಾಗಿ ನಮಗೆ ಬಂದಿದೆ ಅಂತ ಪೊಲೀಸರು ನಮಗೆ ಲೆಟ್ರನ್ನು ಬರೆದಿರ್ತಾರೆ. ಇದು ಚೋರ್ಲೆಘಾಟ್ ಅಂದ್ರೆ ಬರೀತಾರೆ. ಇದರಲ್ಲಿ ಇದು ಬಿಟ್ಟು ಮಾಹಿತಿ ಯಾವುದೂ ಇಲ್ಲ. ಈ ಲೆಟ್ರ್ ಬಂದಾದ ನಂತರ ನಾವು ಇಲ್ಲಿಂದ ಒಂದು ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಒಂದು 3 ಜನ ಮರಾಠಿ ಬರೋವರನ್ನು ನಾಸಿಕ್ ಜಿಲ್ಲೆಗೆ ಕಳಿಸಿದ್ದೀವಿ. 21ನೇ ತಾರೀಕು ಅಲ್ಲಿ ಹೋಗಿ ರೀಚ್ ಆಗಿರೋರು ಅಲ್ಲಿ ನಾಸಿಕ್ ಜಿಲ್ಲೆಯಲ್ಲಿ ಇರುವ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು SIT ಟೀಮನ್ನು ಕೂಡ ಒಂದು ಇತ್ತೀಚೆಗೆ ಫಾರ್ಮ್ ಮಾಡಿರೋದು ಕಂಡು ಬಂದಿರುತ್ತದೆ. ಅವರ ಕಡೆ ಮಾತಾಡುವ ಸಂದರ್ಭದಲ್ಲಿ ಅಕ್ಯೂಸ್ಡ್ ಯಾರ್ಯಾರು ಕಿಡ್ನಾಪ್ ಮಾಡಿದಾರೋ ಅವರ ಕಡೆ ನಮಗೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಆಲ್ರೆಡಿ SIT ಟೀಮ್ ವಿಚಾರಣೆ ನಡೀತಾ ಇದೆ. ಆ ಇಂಟ್ರಾಗೇಷನ್ ಅಫೆಕ್ಟ್ ಆಗುತ್ತೆ ಅಂದರೆ ಹೇಳಿಬಿಟ್ಟು ನಮಗೆ ಅವರ ಜೊತೆ ಯಾರು ಕಿಡ್ನಾಪ್ ಮಾಡಿದಾರೋ ಅವ್ರ ಜೊತೆ ಮಾತಾಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ನಾವು ಮಾತಾಡಿರೋದು ಸಂದೀಪ್ ದತ್ತ ಪಾಟೀಲ್ ಜೊತೆ ನಮ್ಮ ಪೊಲೀಸ್ ಅವರು ಹೋಗಿ ವಿಚಾರಣೆ ಮಾಡಿದ್ದಾರೆ ಮತ್ತು ಮಾತಾಡಿದ್ದಾರೆ. ಅವನು ಹೇಳೋದು, ಸರ್ ನನ್ನ ಕಿಡ್ನಾಪ್ ಮಾಡಿರೋರು ನನ್ನ ಕಡೆ ಹೇಳಿದ್ದಾರೆ, ಇಂತಾಗ ಒಂದು 400 crore ರಾಬರಿ ಆಗಿದೆ ಅಂದರೆ ಹೇಳಿದ್ದಾರೆ ಅಂತ ಹೇಳಿರೋದು. ಅವನು ಯಾವುದು ನೋಡಿಲ್ಲ. ನೋಡಿ ಇರೋರು ಪ್ರಾಬಬ್ಲಿ ಈ 4 ಜನ ಇಲ್ಲ. ಈ 4 ಜನವನ್ನು ಟೀಮ್ ಕಟ್ಟಿ ಇದು ಮಾಡಿರೋದು ವಿರಾಟ್ ಗಾಂಧಿ ಎಂಬವನು. ಇವರಲ್ಲಿ ಯಾರೋ ಒಬ್ಬರಕ್ಕೆ ಗೊತ್ತಿರಬೇಕು. ಅವರ ಬಗ್ಗೆ ಆಲ್ರೆಡಿ SIT ವಿಚಾರಣೆ ನಡೀತಾ ಇದೆ, ನಮಗೆ ಅವಕಾಶ ಸಿಕ್ಕಿಲ್ಲ. ಇದ್ರ ಬಗ್ಗೆ ನಾವು ನಿಮ್ಮ ಕೋಆಪರೇಷನ್ ಅಡಿಷನಲ್ ಇನ್ಫಾರ್ಮೇಷನ್ ಯಾವುದು ಇದೆ ಅಂದ್ರೆ ಕೊಡಿ ಅಂದ್ರೆ ನಾವು ಮಾಹಿತಿಯನ್ನು ಕೂಡ ಲೆಟ್ರನ್ನು ಕೂಡ ನಾವು ಬರೆದಿದ್ದೀವಿ. ಆಲ್ರೆಡಿ ಪರ್ಸನಲ್ ಆಗಿ ಹೋಗಿ ಭೇಟಿ ಮಾಡಿದ್ದಾರೆ, ನಮ್ಮ ಸಬ್ ಇನ್ಸ್ಪೆಕ್ಟರ್ ಪರ್ಸನಲ್ ಆಗಿ ಭೇಟಿ ಮಾಡಿದ್ದಾರೆ. ನಾನು ಕೂಡ ಈಗ ಲೆಟ್ರನ್ನು ಬರೆದಿದ್ದೀನಿ. ವಿಚಾರಣೆಯಲ್ಲಿ ಮಹಾರಾಷ್ಟ್ರ ಪೊಲೀಸ್ಗೆ ನಾವು ಸಂಪೂರ್ಣವಾಗಿ ಸಹಕಾರ ಕೊಡೋದಕ್ಕೆ ರೆಡಿ ಇರ್ತೀವಿ. ಒಂದು ವೇಳೆ ಅಫೆನ್ಸ್ ಇಲ್ಲಿ ಆಗಿರೋ ಸಂದರ್ಭದಲ್ಲಿ ಯಾರು ಬಂದು ಕಂಪ್ಲೇಂಟ್ ಕೊಡ್ತಾರೆ ಅಂದ್ರೆ ನಾವು FIR ತಗೊಳ್ಳೋದಕ್ಕೆ ರೆಡಿ ಇರ್ತೀವಿ. ಈ ಕೇಸಲ್ಲಿ ಇದರಲ್ಲಿ ಬಂದಿರೋ ಲೆಟ್ರಲ್ಲಿ ಹಿಯರ್ಸೆ ಅಂದರೆ ಹೇಳ್ತೀವಿ, ಒಂದು ಕ್ರಿಮಿನಲ್ ಆ್ಯಕ್ಟ್ ಪ್ರಕಾರ ಹಿಯರ್ಸೆ ಕೋರ್ಟಲ್ಲಿ ಅಡ್ಮಿಸಬಲ್ ಆಗಲ್ಲ, ಎಕ್ಸೆಪ್ಟ್ ಫ್ಯೂ ಎಕ್ಸೆಪ್ಷನ್ಸ್ ಇರ್ತದೆ. ಅದೇ ಬಿಟ್ಟು ಯಾರೇ ಒಬ್ಬರು ಒಂದು ಘಟನೆಯನ್ನು ನೋಡಿರೋರು ಮಾತ್ರ ಕಂಪ್ಲೇಂಟ್ ಕೊಡೋದಕ್ಕೆ ಅವಕಾಶ ಇರ್ತದೆ. ಇದು ಸಂಪೂರ್ಣವಾಗಿ ನಮಗೆ ಮಾಹಿತಿ ಕೊಟ್ಟಿರೋದು ಹಿಯರ್ಸೆ ಇರ್ತದೆ. ಯಾವುದೇ ಒಂದು ಸಣ್ಣ ದಾಖಲಾತಿ ನಮಗೆ ನೋಡಿರೋರು ಇಲ್ಲ ಅದರಲ್ಲಿ ವಿಕ್ಟಿಮ್ ಆಗಿರೋರು ಯಾರು ಬಂದು ಮಾಹಿತಿ ಕೊಡುವ ಸಂದರ್ಭದಲ್ಲಿ ಕೂಡ ಈ ಕೇಸನ್ನು ನಾವು ಮುಂದುವರಿಯೋದಕ್ಕೆ ರೆಡಿ ಇರ್ತೀವಿ. ಒಂದು ವೇಳೆ ಮಹಾರಾಷ್ಟ್ರ ಪೊಲೀಸ್ ಘಟನೆ ಅಲ್ಲಿಯೇ ಮಾಡಿರೋ ಸಂದರ್ಭದಲ್ಲಿ ನಮ್ಮಲ್ಲಿಂದ ಯಾವುದು ಸಹಕಾರ ಬೇಕಾದ್ರೆ ಮಹಾರಾಷ್ಟ್ರ ಪೊಲೀಸ್ಗೆ ನಾವು ಸಹಕಾರ ಕೊಡುವುದಕ್ಕೂ ಕೂಡ ರೆಡಿ ಇದ್ದೀವಿ. ಎವಿಡೆನ್ಸ್ ಆಕ್ಟ್ ಪ್ರಕಾರ ಈಗ ಇರುವ ಭಾರತೀಯ ಸಾಕ್ಷ್ಯ ಅಧಿನಿಯಮ ಸೆಕ್ಷನ್ 55 ಪ್ರಕಾರ ಇದು ಹಿಯರ್ಸೆ ಅಡ್ಮಿಸಬಲ್ ಇಲ್ಲ ಅಂದರೆ ಹೇಳೋದಕ್ಕಿಂತ ಅದರಿಂದ ಕೇಸ್ ನಾವು ತಗೊಳ್ಳೋಕ್ಕಾಗಿಲ್ಲ. ಯಾರು ವಿಕ್ಟಿಮ್ಸ್ ಅಥವಾ ಇದರಲ್ಲಿ ನೋಡಿರೋರು ಐ ವಿಟ್ನೆಸ್ ಯಾರು ಬರ್ತಾರಂದ್ರೆ ಕೇಸನ್ನು ದಾಖಲು ಮಾಡ್ತೀವಿ. ಅದ್ರ ಜೊತೆಗೆ ಈ ಕೇಸಲ್ಲಿ ಸೆಕ್ಷನ್ 198 ಪ್ರಕಾರ ಈಗ BNSS ಹಳೆಯ CRPC ಅಲ್ಲಿ
ಈಗ BNSS ಆಗಿದೆ, ಅದರಲ್ಲಿ ಒಂದು ಅಫೆನ್ಸ್ ಅಲ್ಲಿ ಕಂಟಿನ್ಯೂಯಿಂಗ್ ಅಫೆನ್ಸ್ ಅಂದ್ರೆ ಹೇಳ್ತೀವಿ. ಒಂದು ಕಡೆಯಿಂದ ಇನ್ನೊಂದು ಕಡೆ ಒಂದು 2-3 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಅಫೆನ್ಸ್ ಕಂಟಿನ್ಯೂ ಆಗೋ ಸಂದರ್ಭದಲ್ಲಿ ಎಲ್ಲಿ ಬೇಕಾದ್ರೆ ಈ ಕೇಸನ್ನು ಇನ್ವೆಸ್ಟಿಗೇಟ್ ಮಾಡೋದಕ್ಕೂ ಕೋರ್ಟ್ಗೆ ಈಗ ಒಂದು 3 ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದು ನಡೆಯುತ್ತ ಸಂದರ್ಭದಲ್ಲಿ ಯಾವ ಸ್ಟೇಷನಲ್ಲಿ ಕೂಡ ವಿಚಾರಣೆ ನಡೆಯಬಹುದು. ಅದೇ ರೀತಿಯಲ್ಲಿ ಜ್ಯುರಿಸ್ಡಿಕ್ಷನ್ ಕೋರ್ಟ್ ಈ 3ರಲ್ಲಿ ಯಾವುದು ಬೇಕಾದ್ರೆ ಜ್ಯುರಿಸ್ಡಿಕ್ಷನಲ್ ಕೋರ್ಟ್ ಕೂಡ ಅದನ್ನು ಟ್ರಯಲ್ ನಡೆಸೋದಕ್ಕೆ ಅವಕಾಶ ಇರ್ತದೆ. ಅದರಿಂದ ಈ ಕೇಸಲ್ಲಿ ನಾವು ಒಂದು ವೇಳೆ ಮಹಾರಾಷ್ಟ್ರ ಸಂಪೂರ್ಣ ತನಿಖೆ ಮಾಡುವ ಸಂದರ್ಭದಲ್ಲಿ ನಾವು ಸಹಕಾರ ಕೊಡ್ತೀವಿ. ಒಂದು ವೇಳೆ ನಮ್ಮಲ್ಲಿ ಮಾತ್ರ ಸಂಪೂರ್ಣವಾಗಿ ಈ ಕೇಸ್ ಆಗಿರುವ ಸಂದರ್ಭದಲ್ಲಿ ನಾವು ವಿಚಾರಣೆ ಮಾಡೋದಕ್ಕೆ ತಯಾರಿದ್ದೀವಿ. ನಮಗೆ 6ನೇ ತಾರೀಕು ಒಂದು ಲೆಟರ್ ಅವಾಗ ಬರೆದಿರೋದು ಬಿಟ್ಟು ಬೇರೆ ಯಾವುದೇ ಮಾಹಿತಿ ಇಲ್ಲ. ಸೊ ನಮ್ಮ ಪೊಲೀಸರು ಮಾತ್ರ ಇಲ್ಲಿಂದ ನಾಸಿಕ್ ಹೋಗಿದ್ದಾರೆ. ಸೊ ನಮ್ಮ ಕಡೆ ಯಾವುದೇ ರೀತಿಯಲ್ಲಿ ಕೋಆಪರೇಷನ್ ಬೇಕಂದ್ರೆ ಇದು ಬರ ಯಾವುದೂ ಬಂದಿಲ್ಲ. ಅದಲ್ಲದೆ ಬೇರೆ ಕಾನ್ಫಿಡೆನ್ಷಿಯಲ್ ಮಾಹಿತಿ ಇರಲಿ, 2 ಕಂಟೈನರಲ್ಲಿ ಹೋಗಿರೋದಾಗಿ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಇರಲಿ, ಇಲ್ಲ ಯಾರು ಇನ್ವಾಲ್ವ್ ಆಗಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ ಇರಲಿ, ಯಾವುದು ಕೂಡ ಕೊಟ್ಟಿಲ್ಲ. ಜಸ್ಟ್ ಒಂದೇ ಒಂದು ಹೆಸರು ಮಾತ್ರ ಮೆನ್ಷನ್, ಒಂದು 3 ಸೊ ಇದರಲ್ಲಿ ನಮಗೆ ಅವಕಾಶ ಇರುತ್ತದೆ. ಬೇರೆ ಬೇರೆ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಮತ್ತು ಬೇರೆ ಬೇರೆ ಅವಕಾಶಗಳು ಇರ್ತದೆ. ನಾವು ಮುಂದುವರಿತೀವಿ. ಸಣ್ಣ ಪುಟ್ಟ ಲೋಪಗಳಿಂದ ಇನ್ ಕೇಸ್ CCTV ಹಾಕಿಲ್ಲ, ಇನ್ ಕೇಸ್ ಚೆಕ್ ಪೋಸ್ಟ್ ಅಲ್ಲಿ ಇಲ್ಲ ಅಂದರೆ ಎಫಿಷಿಯನ್ಸಿ ಆಫ್ ದ ಚೆಕ್ ಪೋಸ್ಟ್ ನಾವು ಹಾಕೋ ಸಂದರ್ಭದಲ್ಲಿ ಟು ವಾಟ್ ಎಕ್ಸ್ಟೆಂಟ್ ವಿ ಕ್ಯಾನ್ ಚೆಕ್ ಅಂದ್ರೆ ಇರ್ತದೆ. ಸೊ ನೋಡಿಕೊಂಡು ನಾವು ಅದ್ರ ಬಗ್ಗೆ ಮುಂದಿನ ದಿವಸಗಳಲ್ಲಿ ಪ್ಲಾನ್ ಮಾಡ್ತೀವಿ. ಈ ಓಲ್ಡ್ ನೋಟ್ಸ್ ಅಂದ್ರೆ ಮೆನ್ಷನ್ ಮಾಡ್ತಾರೆ, ಅದು ಹಿಯರ್ಸೆ ಬಾಯಿ ಮಾತಲ್ಲಿ ಅವ್ರಿಗೆ ಹೇಳಿರೋದ ಯಾವ ಉದಾಹರಣೆಗೆ ಈಗ ಎಲ್ಲಿ ಬಂತಂದ್ರೆ ಸಂದೀಪ್ ಪಾಟೀಲ್ನನ್ನು ಕಿಡ್ನಾಪ್ ಮಾಡ್ತಾರೆ. ಸಂದೀಪ್ ಪಾಟೀಲ್ ಪೊಲೀಸರು ಕೇಳ್ತಾನೆ, ಪೊಲೀಸರು ಅದನ್ನು ನಮಗೆ ಬರೆದಿದ್ದಾರೆ. ಸಂದೀಪ್ ಪಾಟೀಲ್ ನೋಡಿದಾನಂದ್ರೆ ಸಂದೀಪ್ ಪಾಟೀಲ್ ನೋಡಿರಲ್ಲ, ಅವನನ್ನು ಒಂದು 4 ಜನ ಕಿಡ್ನಾಪ್ ಮಾಡಿದಾರಲ್ಲ ಅವರು ನೋಡಿದಾರೆ ಅಂದ್ರೆ ಅದೂ ನಮಗೆ ಗೊತ್ತಿರಲ್ಲ. ಸೊ ಆಕ್ಚುಲಿ ಈ ಘಟನೆಯನ್ನು ಯಾರು ನೋಡಿದ್ದಾರೆ ಅಂದ್ರೆ ಮಾಹಿತಿ ನಮಗೆ ಮಹಾರಾಷ್ಟ್ರ ಪೊಲೀಸ್ ಕಡೆಯಿಂದ ಇದುವರೆ ಬಂದಿಲ್ಲ. ಇಲ್ಲ, ಅವನು ಮಾತಾಡಿರೋದು ನಮಗೆ ಗೊತ್ತಿರಲ್ಲ. ಬಟ್ ಪೊಲೀಸ್ ಕಡೆಯಿಂದ ಅಫಿಷಿಯಲಿ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಅವನು ಅದನ್ನು ನೋಡಿಲ್ಲ ಅಂದ್ರೆ ಹೇಳ್ತಾ ಇದ್ದಾರೆ. ಪೊಲೀಸ್ ಕಡೆಯಿಂದ ಬಂದಿರೋದು ಇವನಕ್ಕೆ ಹೇಳಿ ಇರ್ತಾರೆ ಅಂದ್ರೆ ನಮಗೆ ಪೊಲೀಸ್ ಕಡೆಯಿಂದ ಬಂತ. ಅವನ ಕಡೆ ನಾವು ಮಾತಾಡುವಾಗಲೂ ಇದು ಬಗ್ಗೆ ಮಾಹಿತಿ ಅವನು ನೋಡಿರೋದಾಗಿ ಯಾವುದು ನಮಗೆ ತಿಳಿಸಿಲ್ಲ. ಒಬ್ರೊಬ್ಬರಾಗಿ ಚೋರ್ಲಾಘಟ್ಟಲ್ಲಿ ಚೋರ್ಲಾಘಟ್ಟ ಅಂದ್ರೆ ಈಗ 3 ಸ್ಟೇಟ್ ವ್ಯಾಪ್ತಿಗೆ ಬರ್ತದೆ ಅಂದ್ರೆ ಹೇಳ್ತಾರೆ. ಇದು ನಮ್ದು ಮಾತ್ರ ಇಲ್ಲ, ಬೆಳಗಾಮಲ್ಲಿ ಬರ್ತದೆ, ಗೋವಾನಲ್ಲಿ ಬರ್ತದೆ, ಮಹಾರಾಷ್ಟ್ರನಲ್ಲಿ ಬರ್ತದೆ. ಇಂಥ ಘಟನೆಯನ್ನು ನೋಡಿರೋರು ಯಾರು ಇಲ್ಲ. ಘಟನೆಯನ್ನು ನಿಜವಾಗ್ಲೂ ಆಗಿದೆ ಅಂದ್ರೆ ಫಸ್ಟ್ ಅದು ಅಸರ್ಟೈನ್ ಮಾಡಬೇಕು. 2 ಕಂಟೈನರ್ ಬಂದಿರೋದ್ರ ಬಗ್ಗೆನೂ ನಮಗೆ ಮಾಹಿತಿ ಯಾವುದು ಪೊಲೀಸರು ಇದು ಬರ ಕೊಟ್ಟಿರಲ್ಲ. ಸೊ ನಾವು ಈಗ ವಿಚಾರಣೆಗೆ ಮಾಹಿತಿ ಕೊಡಿಯನ್ನು ನಮ್ಮ ಸಬ್ ಇನ್ಸ್ಪೆಕ್ಟರ್ನ ಅಲ್ಲಿಯೇ ಇದ್ದಾರೆ, ನಾಸಿಕಲ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಈಗಲೂ ಇದ್ದಾರೆ. 21ನೇ ತಾರೀಕಿನಿಂದ ನಮ್ಮ ಸಬ್ ಇನ್ಸ್ಪೆಕ್ಟರ್ ನಾಸಿಕಲ್ಲಿ ಇದ್ದಾರೆ ಈ ಕೇಸ್ ಬಗ್ಗೆ ವಿಚಾರಣೆ ಮಾಡೋದಕ್ಕೆ. SIT ಟೀಮ್ ಫಾರ್ಮ್ ಮಾಡಿರೋದ್ರಿಂದ ಈ ಕೇಸಲ್ಲಿ ಅದಕ್ಕೆ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಘಟನೆ ಒಂದು ವೇಳೆ ಆಗಿರೋ ಸಂದರ್ಭದಲ್ಲಿ ಮಹಾರಾಷ್ಟ್ರನಲ್ಲಿ ಆಗಿರೋ ಸಂದರ್ಭದಲ್ಲಿ ಮಹಾರಾಷ್ಟ್ರನಲ್ಲಿ ಪ್ರಿಪರೇಷನ್ ಆಗುವ ಸಂದರ್ಭದಲ್ಲಿ ಒಂದು ವೇಳೆ ಇಲ್ಲಿ ಆಗಿರ್ತಂದ್ರೆ ಕೂಡ ರಾಬರಿ ಆಗಿರೋದು ಗಾಡಿಯನ್ನು ಇಲ್ಲಿಂದ ತಗೊಂಡು ಹೋಗೋ ಸಂದರ್ಭದಲ್ಲಿಯೂ 2 ಆಪ್ಷನ್ಸ್ ಇದೆ. ಒಂದು ಮಹಾರಾಷ್ಟ್ರನಲ್ಲಿಯೇ FIR ಅನ್ನು ಮಾಡಿ ಚಾರ್ಜ್ ಶೀಟನ್ನು ಅಲ್ಲಿಯೇ ಮಾಡೋದಕ್ಕೆ ಅವಕಾಶ ಇದೆ. ಯಾಕಂದ್ರೆ ಪ್ರಿಪರೇಷನ್ ಆಫ್ ಅಫೆನ್ಸ್ ಮಹಾರಾಷ್ಟ್ರನಲ್ಲಿ ಶುರುವಾಗಿದೆ. ಸೆಕ್ಷನ್ 198 ಆಫ್ BNSS ಪ್ರಕಾರ ಅಫೆನ್ಸ್ ಎಲ್ಲಿ ಶುರುವಾಗಿ ಎಲ್ಲಿ ಮುಗಿಯುತ್ತದೋ ಈ ವ್ಯಾಪ್ತಿಯಲ್ಲಿ ಎಲ್ಲಿ ಬೇಕಾದ್ರೆ FIR ಮಾಡೋದಕ್ಕೆ ಅವಕಾಶ ಇರ್ತದೆ. ಸೊ ಒಂದು ವೇಳೆ ಅವರೇ FIR ಮಾಡಿ ಚಾರ್ಜ್ ಶೀಟ್ ಮಾಡೋದಕ್ಕೆ ಅವಕಾಶ ಇರುತ್ತದೆ. ಒಂದು ವೇಳೆ ನಮ್ಮ ಕಡೆ ಹೇಳ್ತಾರಂದ್ರೆ ನಾವು ಮಾಡೋದಕ್ಕೆ ರೆಡಿ ಇರ್ತೀವಿ. ನಮಗೆ ಮಾಹಿತಿ ಇದು ಬೇರೆ ಶೇರ್ ಮಾಡಿಲ್ಲ, ನಾವು ಮಾತಾಡೋದಕ್ಕೂ ಅವಕಾಶ ಸಿಕ್ಕಿಲ್ಲ. ಇಲ್ಲ, ಅದು ನೀವು ಅವ್ರ ಕಡೆ ಹೇಳಬೇಕು. ನಾಳೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇಲ್ಲ, ಒಂದು ನಿಮಿಷ. ಇಲ್ಲ, ಇದರಲ್ಲಿ ಫಸ್ಟ್ ಮಾಹಿತಿಯನ್ನು ನಮಗೆ ನೀಡಿದ್ದಾರೆ. ಇದು 6ನೇ ತಾರೀಕಿಗೆ ಬಂದಿರೋ ಮಾಹಿತಿ. ಅದಾದ್ಮೇಲೆ ಈ ಕೇಸ್ ಸೆನ್ಸೇಷನಲ್ ಆದ್ಮೇಲೆ ದೇ ಟೇಕ್ ಇಟ್ ಸೀರಿಯಸ್ಲಿ. ಗವರ್ಮೆಂಟ್ ಲೆವೆಲ್ ಅಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ. SIT ಫಾರ್ಮ್ ಮಾಡಿ